ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಟುಗೆ ಸ್ವಾಗತ. ಶ್ರೀಲಂಕಾದಲ್ಲಿ ನಾನು 2ನೇ ದಿನ ಇವತ್ತು. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ಐ ಆಮ್ ಪ್ಲ್ಯಾನ್ ಇದಕ್ಕೆ ಹೋಗೋಣ ಅಂತ, ಬೀಚ್ಗೆ ಹೋಗೋಣ ಅಂತ ಹೇಳಿ. ಇನ್ನೂ ನನ್ನ ಕೂದಲು ಹಾರ ಇಲ್ಲ, ಆದರೂ ನಾನು ಯಾಕೆ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಾನೆ ತುಂಬ ಜನ ಕೇಳ್ತಾಯಿದ್ದೀರಿ, ನಿಮ್ಮ ಸಿರಮ್ ಯಾವುದು ಅಂತ. 1 ಸೆಕೆಂಡ್. Where's my serum? Oh fuck, ಅಲ್ಲೇ ಬಿಟ್ಟು ಬಂದಿದ್ದೀನಿ ಗೈಸ್. ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. 1 ನಿಮಿಷ. ಹೇರ್ ಸಿರಮ್ ಇಲ್ಲ ಅಂದರೆ ನಂಗೆ ಆಗೋದೇ ಇಲ್ಲ. ಅಬ್ಬಾ ಫೈನಲಿ ಸಿಕ್ತು ಗೈಸ್, ಇಲ್ಲಿ ಹೇರ್ ಸಿರಮ್ ಇದೆ ವಿಶ್ಕೇರ್ ಅವ್ರದ್ದು. ನಾನು ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಗೊತ್ತಾ ನೋಡಿ. ಸ್ಕ್ಯಾಲ್ಪ್, ನೀವು ಡೈರೆಕ್ಟ್ ಸ್ಕ್ಯಾಲ್ಪ್ಗೆ ಯೂಸ್ ಮಾಡ್ಕೊಬೋದು. 1 ಸೆಕೆಂಡ್ ನೋಡಿ, ಡೈರೆಕ್ಟ್ ಸ್ಕ್ಯಾಲ್ಪ್ಗೆ ಹಾಕ್ಬೋದು ನೋಡಿ. ಈ ಥರ ಸ್ಪ್ರೇ ಮಾಡ್ಕೊಳ್ಳಿ, ಈ ಥರ ಮಸಾಜ್ ಮಾಡಬೇಕು. ಕಾಸ್ಟ್ಲಿ ಗೈಸ್, ಇದು 999 ಅನಿಸುತ್ತೆ. ನನಗೆ ಎಲ್ಲೆಲ್ಲಿ ಕೂದಲಿಲ್ಲ ಅನಿಸುತ್ತೆ ಅಲ್ಲಿಗಷ್ಟೇ. ಇದು ನನಗೆ 1 ತಿಂಗಳಿಗೆ 2 ಬೇಕು. ಚೆನ್ನಾಗಿ ಥರ ರಫಾಗಿ ಮಾಡಬೇಡಿ, ಸ್ಮೂತಾಗಿ ಮಾಡ್ಕೊಳ್ಳಿ. ಸೊ ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡುವಂತಹ ಬಿ ಬಾಡಿ ವೈಸ್ ಅವ್ರದ್ದು ಅಂಡರ್ ಆರ್ಮ್ ರೋಲ್ ಆನ್. ಗಾಯ್ಸ್, ಆ್ಯಕ್ಚುಲಿ ಇವತ್ತು ನಾನು ಬಿಕಿನಿ ವೇರ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ಇವತ್ತು 2nd ಡೇ. ಸೊ ಇದಕ್ಕೆ ಇವತ್ತು ನನಗೇನು ಇಲ್ಲ ಇವತ್ತು ಇವೆಂಟಲ್ಲಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಬೀಚ್ ಹತ್ರ ಹೋಗೋಣ ಅಂತ. ಹಾಗೆ ಸೊ ಟಕ್ ಅಂತ ರೆಡಿಯಾಗಿ ತೋರಿಸ್ತೀನಿ ನಿಮಗೆ, ಆಯಿತಾ? ಇವಾಗ ಹೋಗಿ ನಾನು ರೆಡಿಯಾಗಿ ಬಂದುಬಿಡ್ತೀನಿ. ಬಾಯ್ ಗೈಸ್. ನಾನು ರೆಡಿಯಾಗಕ್ಕೆ ಯೂಸ್ ಮಾಡ್ತಾ ಇರುವಂತಹದ್ದು ಕನ್ಸೀಲರ್. ನಾನು ಬ್ರಷಲ್ಲೆಲ್ಲ ಯೂಸ್ ಮಾಡಲ್ಲ, ಕೈಯಲ್ಲೇ. ನಂಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಬ್ರಷ್ ಯೂಸ್ ಮಾಡಲ್ಲ, ಬ್ಲೆಂಡರ್. ಚೆನ್ನಾಗಿದೆ ನೋಡಿ ಕನ್ಸೀಲರ್, ಮ್ಯಾಕ್ ಅವ್ರದ್ದು. ನಿಮ್ಗೇನಾದರೂ ಯಾವ ಶೇಡ್ ಅಂತ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಫಸ್ಟ್ ಯೂಸ್ ಮಾಡಿದ್ದು ಇದು ಸೆಟಾಫೆಲ್ ಅವ್ರದ್ದು. ನೆಕ್ಸ್ಟು HK ಪರ್ಮನೆಂಟ್ ಅವ್ರದ್ದು ಇದು ಸನ್ಸ್ಕ್ರೀನ. ನೆಕ್ಸ್ಟ್ ಕನ್ಸೀಲರ್, ನೆಕ್ಸ್ಟು ಬ್ರಷ್, ಮೆಬಿಲಿನ್ದು ಇದು ಕಾಂಪ್ಯಾಕ್ಟ್. ನೆಕ್ಸ್ಟ್ ನಾನು ಯೂಸ್ ಮಾಡೋದು ನೆಕ್ಸ್ಟು ಹೈಲೈಟರ್. ಚಿಕ್ಕ ಬ್ರಷ್, ಹೈಲೈಟರ್ನ ಹಿಂಗೆ ಐ ಪೂರ ಹಾಕ್ತೀನಿ. ನಂಗೆ ಹೈಲೈಟರ್ ಇಷ್ಟ, ಬ್ಲಷ್ ಇಷ್ಟ. ನಂತರ ಅಷ್ಟು ಪ್ರಾಡಕ್ಟ್ ಇಲ್ಲ ಮೇಕಪ್ಪದು, ಬಟ್ ಏನೋ ಒಂದು ಮಾಡ್ಕೊತೀನಿ. ಮತ್ತು ಸ್ವಲ್ಪ ಲಿಪ್ ಮೇಲೆ ನೋಸ್ ಹತ್ರ. ನೆಕ್ಸ್ಟ್ ಸೇಮ್ ಬ್ರಷ್, ಇದೇನು ಹೇಳಿ, ಸೇಮ್ ಬ್ರಷಲ್ಲಿ ಬ್ಲಷ್ ಹಾಕೋತಿದ್ದೀನಿ. ಬ್ಲಷ್ ಒಂಚೂರು ಹೊಡೆದೋಗಿದೆ, ಇಟ್ಸ್ ಓಕೆ, ನನಗೇನು ಅಷ್ಟು ಅವಶ್ಯಕತೆ ಇಲ್ಲ. ನನ್ನ ಹತ್ರ ತೀರಾ ಬ್ಯೂಟಿ ಇದಿದೆ.
ಎಲ್ಲ ಪ್ರಾಡಕ್ಟ್ಸು ಲಿಂಕ್ ಬೇಕಂದರೆ ಹೇಳಿ, ನಾನು ಹುಡುಕಿ ಹಾಕ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೈ ಶ್ಯಾಡೋ ಇವತ್ತು ನಾನು ಬಿಕಿನಿ ವೇರ್ ಮಾಡ್ತಾ ಇರೋದ್ರಿಂದ ವಿಲ್ ಗೋ ವಿತ್ ಮರ್ಜ್ ಮಾಡ್ತೀನಿ. ದೀಸ್ ಆರ್ ಎರಡರಲ್ಲಿ ಯಾವ್ದು ಮಾಡಲಿ? ಇದು ಮರ್ಜ್ ಮಾಡಲಾ, ಇದು ಮರ್ಜ್ ಮಾಡಲಾ, ಇದು ಮಾಡಲಾ? ಐ ಥಿಂಕ್ ವಿಲ್ ಗೋ ವಿತ್ ಬೋತ್. ಈ ಕಡೆ ಇದು, ಈ ಕಡೆ ಇದು. ಫಸ್ಟು ಇದು ಹಾಕೋಣ, ಆಮೇಲೆ ಮೇಲೆ ಇದು ಹಾಕೋಣ. ಪಂಚು ಹೂ ಐಬ್ರೋ ತಂದಿಲ್ಲ, ನಾನು ಮರ್ತೋಗ್ಬಿಟ್ಟೆ. ಆದರೆ ನನ್ನ ಐಬ್ರೋ ಚೆನ್ನಾಗೇ ಇದೆ, ಏನು ಬೇಡ ಅಲ್ಲ, ಹಿಂಗೆ ಅನ್ಕೊಂತೀನಿ ಅಷ್ಟೇ ಕೈಯಲ್ಲಿ. ನೆಕ್ಸ್ಟ್ ಮಸ್ಕಾರ ಹಾಕೊಬೇಕಲ್ವ, ಅದಕ್ಕೆ ಇದು ಫಸ್ಟ್ ನಾನು ಮಾಡ್ತೀನಿ. ಇದಕ್ಕೆ ಏನಂತಾರಪ್ಪ, ಅದೇನೋ ಹೇಳ್ತಾರೆ, ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮೇಕಪ್ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ. ಇದು ಹೆಂಗೆ ಮಾಡ್ಕೊಳಕ್ಕೂ ನಂಗೆ ಬರಲ್ಲ, ಸುಮ್ಮನೆ ಹಂಗೆ ಎಷ್ಟೊಂದು ಸಲ ಹಿಂಗೆ ಮಾಡ್ಕೊಳಕ್ಕೆ ಹೋಗಿ ನೋವಿಸ್ಕೊಂಡಿದ್ದೀನಿ ಕಣ್ಣ ಹತ್ರ. ಏನೋ ನೆಕ್ಸ್ಟ್ ಮಸ್ಕಾರ ಬೇಡ ಫಸ್ಟು ಇದು ಹಾಕ್ಬಿಡೋಣ, ಇದಪ್ಪ ಕಾಜಲ್, ಆಮೇಲೆ ಮಸ್ಕಾರ ಹಾಕ್ಕೊತೀನಿ. ನಾನಿದು ರೆನೆ ಅವ್ರದ್ದು ಮಿಡ್ ನೈಟ್ ಅಂತ ಇದೆ. ಚೆನ್ನಾಗಿದೆ ಗೈಸ್, ಇದು ಒಂದು ಸ್ವೈಪಲ್ಲೇ ಬೆಸ್ಟ್ ರಿಸಲ್ಟ್. ಸಾಕು. ಆ್ಯಂಡ್ ಇನ್ನೊಂದು, ಐ ಆಮ್ ರಿಯಲಿ ಸಾರಿ ಗಾಯ್ಸ್, ಶಾಪಿಂಗ್ ಬ್ಲಾಗಲ್ಲಿ ಲಿಂಕ್ ಹಾಕ್ತೀನಿ ಅಂತ ಹೇಳಿದ್ದೆ. ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ನಾನು ಹಾಕೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ. ಹಾಕ್ತೀನಿ, ಇಟ್ ಟೇಕ್ ಸಮ್ ಟೈಮ್, ಪ್ಲೀಸ್ ಸಾರಿ. ಸೊ ಕಾಜಲ್ ಆಯಿತು. ನೆಕ್ಸ್ಟ್ ಈಗ ಮಸ್ಕಾರ. ನನ್ನ ಡ್ಯಾಶ್ ಮಾಡ್ಕೊಳ್ಳ, ಈ ಬಿಕಿನಿ ಹಾಕೋದು ನೋಡ್ಬಿಟ್ಟು ಕಮೆಂಟ್ ಮಾಡಬೇಡಿ ಜೊಲ್ಲನ್ ಮಕ್ಕಳು, ನಿನ್ನಿಂದ ಬೇರೆ ಹೆಣ್ಮಕ್ಳು ಹಾಳಾಗ್ತಾರೆ ಹಂಗೆ ಹಿಂಗೆ ಅಂತ. ನಲ್ಲ ಗುರು, ಒಳ್ಳೆಯದನ್ನ ಕಲಿಯೋಕ್ಕೆ ಸಾಕಷ್ಟು ಇದೆ, ಇದನ್ನ ಏನಕ್ಕೆ ಕಲಿತವೆ ಅಲ್ವಾ? ಓ ಥೂ, ಅಯ್ಯೋ ರಾಮ, ನಂಗೆ ಇಲ್ಲಿ ಫೋನ್ ಕ್ಯಾಮ್ರಾ ನೋಡಿ ಹಾಕೊಳಕ್ಕೆ ಬರಲ್ಲ ಗೈಸ್. ತಡಿ ಒಂದು ನಿಮಿಷ, ಹೋಗಿ ಹಾಕೊ ಬಂದ್ಬಿಡ್ತೀನಿ. ಇಲ್ಲ ಇದ್ದೀನಿ. ಓಹೋ, ಇನ್ನೊಂದು ಚೂರು ಇದೆ, ಹಾಕೊಂಡಿದ್ದೀನಿ. ವೇಟ್, ಡನ್ ಡಸ್ಟೆಡ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇಷ್ಟ ಆಯಿತು. ಇಷ್ಟ ಆದಮೇಲೆ ಶಿಟ್, ಮೇಕಪ್ ಸ್ಪ್ರೇ ತರೋಣ ಅಂದ್ಕೊಂಡೆ, ಅದು ಹಾಗೇ ಇಲ್ಲ ಇವತ್ತು. ಇಟ್ಸ್ ಓಕೆ. ಇವತ್ತು ನಾನು ಲಿಪ್ ಲೈನರ್ ಇದನ್ನು ಹಾಕ್ತಿದ್ದೀನಿ, ಚೂರು ಡಾರ್ಕ್ ಇರಲಿ ಅಂತ. ಇದು ಯಾವ್ದು ಗೊತ್ತಾ? ಲಿಪ್ ಲೈನರು ಜುಡಿಯೋ. ಜುಡಿಯೋ ಅಂತ ತರಿಸಿದ್ದು ಗೈಸ್. ಟಿಶ್ಯೂ ಇಲ್ಲ, ಏನಿಲ್ಲ,
ಟಿಶ್ಯೂ ಎಲ್ಲೈತಪ್ಪ ಕರ್ಮ ನಮಗೆ. ನಾನು ಫೋನ್ ಕ್ಯಾಮ್ರಾ ನೋಡಿ ಹಾಕೊಳಕ್ಕೆ ಬರಲ್ಲ, ಸೊ ಅದೇ ಪ್ರಾಬ್ಲಮ್. ಒಂದು ನಿಮಿಷ ಟಿಶ್ಯೂಲಿ ಸೀಟ್ಕೊಂಡು ಬರ್ತೀನಿ ಗೈಸ್. ನೋಡಿ ಹಂಗೆ ಸೀಟ್ಕೊಂಡು ಒಂಚೂರು ಹಾಕೊಂಡೆ ಡೌನ್ ಲಿಪ್ಸ್ಗೆ. ನಾನು ಇಲ್ಲಿ ಲೈನರ್ನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ವೆಯ್ಟ್, ಅದ್ರ ಮೇಲೆ ವೇಸ್ ದಟ್ ನೋಡಿ ಫೇಸಸ್ ಕೆನಡಾ ಅವ್ರದ್ದು ಪ್ರಮೋಷನ್ನು ಕೊಟ್ಟಿದ್ರು, ಬಟ್ ನಂಗೆ ತುಂಬ ಯೂಸ್ ಆಯಿತು. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಕಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ ಸಖತ್ತಾಗಿದೆ ಗೈಸ್. ಅದ್ರ ಮೇಲೆ ವಾವ್ ನೋಡಿ, ಸೂಪರ್ ಅಲ್ವಾ? ಫೈನಲಿ ರೆಡಿ. ನಾನು ಬಿಕಿನಿ ಹಾಕೊಂಡಿದ್ದೀನಿ ಗಾಯ್ಸ್. ಹೊಟ್ಟೆ ಕರಬೇಕು ನಂದು, ಬಟ್ ಓಕೆ, ಐ ಆಮ್ ಲುಕಿಂಗ್ ಗುಡ್ ಐ ಥಾಟ್. So now I'm going to beach. So yes, ತುಂಬ ಜನ ಕೇಳ್ತಾ ಇದ್ರಿ, ಈ ಸೈಡ್ ಇದೆಯಲ್ಲ ಅದು ಬ್ಲ್ಯಾಕ್ ಏನು ನೆಕ್ ಹತ್ರ, ನೆಕ್ಕಿಂದ ಸ್ವಲ್ಪ ಡೌನ್ ಹತ್ರ. ನನಗೆ ಆ್ಯಕ್ಚುಲಿ ಅದು ನಾಗಮಚ್ಚೆ, ಹುಟ್ಟಾಗಿಂದನೂ ಅದು ಬರ್ತ್ ಮಾರ್ಕ್ ಇದ್ದೇ ಇದೆ. ಸೊ ಅದಕ್ಕೆ ನಾನು ಏನು ಮೇಕಪ್ ಆಗಲಿ ಇನ್ನೊಂದಾಗಲಿ ಏನೋ ತೊಗೊಳಲ್ಲ, ಬರ್ತ್ ಮಾರ್ಕ್ ಯಾವತ್ತಿದ್ರೂ ಹೋಗಲ್ಲ ಅಂತ ಗೊತ್ತು. ಸೊ ನೋಡೋಣ ಏನಾಗುತ್ತೆ. ಸೊ ಎಸ್, ಇದು ಇಷ್ಟು ಔಟ್ಫಿಟ್ ಇವತ್ತು ಇದಾಗಿತ್ತು. ಚೆನ್ನಾಗಿದೆಯಾ? ಫಸ್ಟೇ ಹೇಳಿದ್ದೀನಿ, ಸುಮ್ಮನೆ ಏನಾರೋ ಬ್ಯಾಡ್ ಕಾಮೆಂಟ್ಸ್ ಹಾಕೋರು ಸರಿ ಇರಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಯಾವ ಥರ ಬಟ್ಟೆ ಹಾಕ್ಬೇಕು ನನಗೆ ಗೊತ್ತು, ಹಾಗೆ ಹಾಕಿದ್ದೀನಿ. ಇಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಬೇಕು, ಎಲ್ಲಿ ಏನೇನು ಇರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಂದು ಇಲ್ಲಿ ಕಡ್ಡಿ ಅಲ್ಲಾಡ್ಸೋಕ್ಕೆ ಇದು ಮಾಡಿಬಿಡಿ. ನನಗೂ ನಂದಾದಂತಹ ಸ್ವಾತಂತ್ರ್ಯ ಅದೆಯಾ, ಫ್ರೀಡಮ್ ಇದೆ, ನನಗೆ ಹೇಗೆ ಬೇಕು ನಾನು ಹಾಗಿರ್ತೀನಿ. ಯಾರು ಕೇಳೋರು ರೈಟ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಯಾ, ಬೀಚ್ಗೆ ಹೋಗೋಣ ಬನ್ನಿ ಇವಾಗ. ಗೈಸ್, ನನಗೆ 2 ಪ್ಯಾಕ್ ಬಂದಿದೆ ಗೊತ್ತಾ? ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಲ್ಲ ನೋಡಿ. 2 ಪ್ಯಾಕ್. ಹೊಟ್ಟೆ ಹೊರ್ಕೊಂಡು ಈ ಥರ ಬಟ್ಟೆ ಹಾಕೋಕ್ಕಾಗದೆ ಹುಡುಗಿರು ಕಮೆಂಟ್ಸ್ ಮಾಡಿದ್ರೆ ನಾನು ನಿಜವಾಗ್ಲೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಈ ಥರ ಬಟ್ಟೆ ಹಾಕೋರು ಕಮೆಂಟ್ಸ್ ಆನ್ ಮಾಡಿರ್ತೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಮೇಲೆ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಇಲ್ಲ ಗೈಸ್. ನಾನು ಇನ್ನೂ ಟಿಫನ್ ತಿಂದಿಲ್ಲ ಆಯಿತಾ. ಟಿಫನ್ ತಿಂದು ಹೊರಡೋಣ ಅಂತ ಕಾಲ್ ಮಾಡ್ತಿದ್ದೀನಿ, ಅವ್ರು ಪಿಕ್ ಮಾಡ್ತಾರೆ. ಯಾವ ಟೈಮ್ ಟಿಫನ್ ಅಂತಲೂ ನನಗೆ ಗೊತ್ತಿಲ್ಲ. ಇವಾಗ ನಾನು ಬೀಚ್ ಹತ್ರ ಹೋಗ್ತಾ ಇದ್ದೀನಲ್ವ, ಅದಕ್ಕೆ ಸದ್ಯಕ್ಕೆ ಜಸ್ಟು ಈ ಥರ ಶಾಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಬೀಚ್ ಹತ್ರ ಹೋದ್ಮೇಲೆ ತೆಗಿಯೋಣ ಅಂತ. ನಂಗೆ ಹಾಕ್ಕೊಂಡಿರೋದೇ ಉಂಟು ಅಂತೆ ಶಾಲೆ ಗುರು, ಹಾಕ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಇದು ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ ಮತ್ತೆ ಇನ್ನೊಂದು ತೋರಿಸ್ಬೇಕಿತ್ತು. ಆ್ಯಂಡ್ ನಾನು ಯೂಸ್ ಮಾಡಿರೋ ಪರ್ಫ್ಯೂಮ್ ಬಂದ್ಬಿಟ್ಟು ಇವತ್ತು ಇದು ಗಾಡ್ ಸಖತ್ತಾಗಿದೆ ಗೈಸ್ ಇದು. ಸೊ ರೂಮ್ ಕಾರ್ಡ್ ಹೋಗ್ತಾ ಇದ್ದೀನಿ ಗೈಸ್. ಬೀಚ್ ಏನು ದೂರ ಇಲ್ಲ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇದೆ ನೋಡಿ. ವೆಯ್ಟ್, ಐ ವಿಲ್ ಶೋ ಯು. ಅದೇ ಬೀಚ್, ಇದು ಅಲ್ಲಿಗೆ ಹೋಗ್ತಿರೋದು ಈಗ ನಾನು. ಗೈಸ್ ಹೋಗ್ತಾ ಇದ್ದೀನಿ, ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. 10:30ವರೆಗೂ ಇದೆಯಂತೆ. ಇವಾಗ ಟೈಮ್ 10:20 ಸಮಥಿಂಗ್ ಎಷ್ಟು. ಹೋಗ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತೀನಿ ಒಂದೇ ಸಲ. ಸ್ವಲ್ಪ ಏನಾದರೂ ವೆಜಿಟೇಬಲ್ಸ್ ಅದು ಇದೆಯಲ್ಲ ನೋಡಿ. ಇದು ಬಂದ್ಬಿಟ್ಟು ಯಾವ ಜಾಗ ಗೊತ್ತಾಯ್ತಾ? ಬ್ರೇಕ್ಫಾಸ್ಟ್ ಜಾಗ. ಚೆನ್ನಾಗಿದೆ ಅಲ್ವಾ ಪ್ಲೇಸ್? ತುಂಬ ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ಮಾಡೋದು
Say hi. Hello. Hi. Nice. ಆಶಿಕಾ ಮೇಡಮ್ ಅವ್ರಿಗೆ ಜೈ. ಸೊ ಗೈಸ್ ನಾನಿವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀನಿ. ನೋಡಿ ಫ್ರೂಟ್ಸ್ ಇಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಆಮ್ಲೆಟ್ ನಂಗೆ ಕೊಟ್ಟಿದ್ದು ಇವರು. ಹಾಯ್, ನಿಮ್ಮ ನೇಮ್ ಹೇಳ್ಬಿಡಿ. ನಂದು ನನ್ನ ಫ್ರೆಂಡ್ ಒಬ್ಳು ನಂದು ಅಂತ ಇದ್ಲು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಬೀಚ್ಗೆ ಹೋಗೋಣ ಅಂತ ಹೇಳಿ. ಸೊ ಇವರೆಲ್ಲ ಕೂಡ ಮಾಡೆಲ್ಸ್, ಇವರು ಫುಲ್ ಟಾಪ್ ಮಾಡೆಲ್ಸು. ಯಾರಾದರೂ ಏನಾದ್ರು ಎಂಕ್ವೈರಿ ಮಾಡಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಏನಾದರೂ ಇವೆಂಟ್ಸ್ ಫಂಕ್ಷನ್ ಪಾಪ ಹೆಲ್ಪ್ ಆಗುತ್ತೆ ಅಲ್ವಾ? ಏನಿಲ್ಲ, ಎಲ್ಲರೂ ಹಾಗೆ ಇರ್ತಾರೆ, ಎಲ್ಲ ಹಾಗೆ ಇರ್ತಾರೆ. ಅವ್ರ ಪಾಪ ಮುಖನೇ ತೊಳ್ದಿಲ್ಲ, ಬರೀ ಬ್ರಷ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಇವರು ವಾಶ್ ಮಾಡಿದ್ದಾರೆ, ಇಲ್ವಾ? ವಾವ್, ಸೂಪರ್. ಇವ್ರು 3 ಜನ ನನಗೆ ಫ್ರೆಂಡ್ಸ್ ಆಗಿದ್ದಾರೆ ಗೈಸ್. ನಾನು ರೂಮ್ನ ಇವ್ರ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಇವಾಗ ತಿನ್ನೋಣ ಬನ್ನಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಫ್ರೂಟ್ಸಿನ ಟೇಸ್ಟ್ ಹಾಗೆ ಇರುತ್ತೆ, ಆದರೂ ಇಲ್ಲಿ ಸಿಗೋ ಫ್ರೂಟ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ವಲ್ಲ. ಬಂದಿದ್ದೀವಿ ಅಂದರೆ ಇಲ್ಲಿಂದ ಏನೇನು ಯೂಸ್ ಆಗುತ್ತೆ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಅವ್ನು ಬ್ಲಾಗರ್ ಆದಮೇಲೆ ಅಕ್ಕಪಕ್ಕದವ್ರು ಏನು ಅನ್ಕೊತಾರೆ, ಮುಂದೆ ಕೂತಿರೋರು ಹೇಗೆ ಬಿಹೇವ್ ಮಾಡ್ತಾರೆ, ತಲೆಯಲ್ಲಿ ಇಟ್ಕೊಂಡ್ರೆ ಬ್ಲಾಗೇ ಮಾಡೋಕ್ಕಾಗಲ್ಲ. ಅಯ್ಯೋ, ಅಬ್ಸರ್ವ್ ಮಾಡ್ತಿರ್ತಾರೆ. ನನಗೆ ಸ್ಟಾರ್ಟಿಂಗ್ ಅದೇ ಮಾಡ್ತಾನೆ ಇರಲಿಲ್ಲ, ಹಿಂಗೆ ಮಾಡೋದು. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಅವರೇ ಆ್ಯಕ್ಚುಲಿ ನಮ್ಮ ವಿಡಿಯೋದಲ್ಲಿ ಅವ್ರು ಕಾಣಿಸಿದ್ರೆ ಖುಷಿ ಆಗ್ತಾರೆ ಗೊತ್ತಾ. ಆಮೇಲೆ ನಾನು ಹಾಗೆ ತುಂಬ ಜಾಸ್ತಿ ಜನ ಇದ್ರೆ ವಾಯ್ಸ್ ಓವರ್ ಕೊಡಲ್ಲ. ಏನು ವ್ಲಾಗ್ ಹಿಂಗೆ ಮಾಡಿಬಿಡಿ, ಹಾರಿಜಾಂಟಲ್ ಆಗಿ ಮಾಡಿ. ಇವಾಗಲೇ ಹೇಳ್ಕೊಟ್ರಲ್ಲೇ. ಆ್ಯಕ್ಚುಲಿ ಆಮ್ಲೆಟ್ ಚೆನ್ನಾಗಿಲ್ಲ ಗೊತ್ತಾ. ಈ ಆಮ್ಲೆಟ್ ಚೆನ್ನಾಗಿಲ್ಲ, ಬೇರೆದು ಹೇಳೋಣ. ಹಾಯ್, ನಾನು ನಿಮ್ಮ ಪ್ರೀತಿಯ ಬಿಗ್ ಬಾಸ್ ಸೋನು ಶ್ರೀನಿವಾಸ್ ಗೌಡ ಮಾತಾಡ್ತಾ ಇದ್ದೀನಿ. ಗೈಸ್, ನನ್ನ ಸಬ್ಸ್ಕ್ರೈಬರ್ಸು 5 lakh ಯಾರ್ಯಾರು ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ 1.1 million ಯಾರ್ಯಾರು ಇದ್ದೀರಾ, ಎಲ್ಲರೂ ಕೂಡ ಇವ್ರ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮರಿಬೇಡಿ. ಅರ್ಥ ಆಯ್ತಾ? ನನ್ನ ಸಬ್ಸ್ಕ್ರೈಬರ್ ಯಾರಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಒಳ್ಳೊಳ್ಳೆ ಬ್ಲಾಗ್ ಪಾಪ ಇವಾಗ ಕಲೀತಿದ್ದಾರೆ, ಹೆಲ್ಪ್ ಮಾಡಿ ಅಲ್ವಾ. ನಾನು ಮಾಡ್ತೀನಿ, ನೀವು ಮಾಡಿ. ನೀವೇನೇನು ತಿಂದ್ರಿ ಅವೆಲ್ಲ ಮಾಡಬೇಕಿತ್ತು, ಚೆನ್ನಾಗಿರೋದು. ಈಗ ನಾವು ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಿದ್ದೀವಿ ಅಂದರೆ ಪೀಪಲ್ ಅವ್ರು ವೆಯ್ಟಿಂಗ್, ಏನು ತಿಂತಾಳೆ. ಈಗ ಡಯಟ್ ಮಾಡ್ತಿದ್ವಿ ಅಲ್ವಾ, ಅಲ್ಲೋಗಿ ಬೇರೆ ಏನಾದ್ರು ತಿಂದ್ಬಿಡ್ತಾಳ, ಏನಾದ್ರು ಕುಡಿತಾಳ. ನಾವು ಹಾಕೋ ಬಟ್ಟೆಯಿಂದ ಹಿಡಿದು ನಾವು ಹೇಗೆ ಮಾತಾಡ್ತೀವಿ ಎಲ್ಲದನ್ನು ಕಾಯ್ತಿರ್ತಾರೆ. ಓ ಸಂದೀಪ್ ಅವ್ರು ನನಗೆ ಗೊತ್ತು, ನೈಟ್ ಬಂದಿರಲ್ಲ ನಿಮ್ಮ ಜೊತೆ. ಅವರೇನೆ ನನಗೆ ಮಸ್ತಾನು ಹೇಳಿದ್ರಲ್ಲ, ಇವರೇನೆ ಸಂದೀಪ್ ಅಲ್ವಾ ಅವ್ರ ನೇಮು. ಅವ್ರ ಜೊತೆ ಇವಾಗ ಆಚೆ ಹೋಗೋ ಪ್ಲ್ಯಾನ್ ಇರೋದು, ಅಂದರೆ ಪ್ಲೇಸ್ ಕವರ್ ಮಾಡೋಕ್ಕೆ. 9:30 ಹಂಗೆ ಹೋಗ್ಬಿಡೋಣ ಅಂದರು. 11 ಆದರೂ ಏನೂ ಮಾತುಕತೆ ಇಲ್ಲ. ನಾನು ಬಂದಿರೋದು ಅದಕ್ಕೆ ಬ್ಲಾಗ್ ಎಲ್ಲ ಮಾಡ್ಕೊಬೇಕಲ್ವಾ. ನಾನು 15 ಜೊತೆ ಡ್ರೆಸ್ ತಂದಿದ್ದೀನಿ, ಇನ್ನೂ ಒಂದು ಹಾಕಿಲ್ಲ. ಅಯ್ಯೋ, ನನಗೆ ಹೇಳೇ ಇಲ್ಲ ಆಯಿತಾ, ಮಸ್ತ್ ನಾನು ನೋಡಿಲ್ಲ. 15 kg ಅಷ್ಟೇ ನನ್ನ ಬ್ಯಾಗೇಜ್ ಇದ್ದಿದ್ದು. 25 kg ತಂದುಬಿಟ್ಟು ಅಲ್ಲಿ ಪೇ ಮಾಡಿದೆ ಏರ್ಪೋರ್ಟಲ್ಲಿ. ಇದು ಡ್ರೈ ಫ್ರೂಟ್ಸ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ. ಚೆನ್ನಾಗಿದೆಯಾ ಅಲ್ವಾ ಹೇಳ್ತೀನಿ ರೀ. ವಿತೌಟ್ ಶುಗರ್ ಚೆನ್ನಾಗಿದೆ. ನಾವು ಅಂದ್ಕೊಂಡು ಬಂದು ನನ್ನ ಜೊತೆ ಆಶಿಕಾ ಅವ್ರು ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡು ಬಂದ್ವಿ ಗೊತ್ತಾ, ಈ ಗೋವಾಗಳಲ್ಲೆಲ್ಲ ಬಾಗ ಬೀಚ್ ಹತ್ರ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ಬೋದಲ್ಲ, ಆ ಥರ ಹೇಳಿ ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ
ಇಳಿಯೋಕ್ಕೆ ಆಗಲ್ಲ, ಇಲ್ಲಿಂದ ಧುಮುಕ್ಬೇಕಷ್ಟೇ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡ, ಇಲ್ಲಿಂದ ಬಿದ್ದರೆ ಹಿಂಗೆ ಬೀಳ್ಬೇಕಷ್ಟೆ. ತುಂಬ ಬಿಸಿಲಿದೆ ಗೈಸ್. ಅಲ್ಲಿ ನಿಂತ್ಕೊಂಡಿದ್ದಾರೆ ಜನಗಳು. ಅಲ್ಲಿಗೆ ಹೋಗಿ ಒಂಚೂರು ಮಾಡ್ಬೋದಷ್ಟೇ ವಿಡಿಯೋ, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಅದೇ ತಾಜ್ ಸಮುದ್ರ. ಅದು ತಾಜ್ ಹೋಟೆಲು, ಇದು ಸಮುದ್ರ, ಎರಡು ಸೇರಿ ತಾಜ್ ಸಮುದ್ರ. ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಶ್ರೀಲಂಕಾದಲ್ಲಿ ಬಿಲ್ಡಿಂಗ್ಗಳೆಲ್ಲ ಹೆಂಗಿರುತ್ತೆ. ಅಯ್ಯೋ ಅಲ್ಲೋಡು ಬಿಲ್ಡಿಂಗ್ ಎಷ್ಟಿದೆ ಗುರು. ಏನು ಮಾಡೋದು ಇವಾಗ? ತುಂಬ ಜನ ಇದ್ದಾರೆ ಗೈಸು. ತುಂಬ ಇದು ಹೌದು, ನೀನು ಹೇಳಿದ್ದಂಗೆ ಇದು ಸೆಂಟರ್ ಪಾಯಿಂಟ್ ಅನ್ಸುತ್ತೆ. ತುಂಬ ಅಲೆಗಳಿದೆ. ಇಲ್ಲಿಗೆ ಹೋಗ್ಬೋದು ನಾವೀಗ. ಹೋಣ ಇಳಿಯೋಣ ಅಂದರೆ ಇಳಿಯೋಣ, ಬೇಡ ಅಂದರೆ ಬೇಡ. ನನಗಂತೂ ನೀರಂದರೆ ಫಸ್ಟೇ ಭಯ. ಒಂದ್ಸಲ ಕೇಳೋಣ. ಹಿಂದೂ ಗೊತ್ತಲ್ಲ, ಮಂಡ್ಯದವರು, ಬೆಂಗಳೂರವರು. ಫೈನಲ್ಲಿ ಹುಡುಕಿದ್ವಿ. ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡು ಎಲ್ಲ ಆಟ ಆಡ್ತಿದಾರಲ್ವಾ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್ ನಾವು. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅರ್ಧ ಆಯ್ತಾ? ಏನು ಗೊತ್ತಾ, ನೀರಲ್ಲಿ ಆಟ ಆಡ್ಬೋದಿತ್ತು, ಬಟ್ ನಂದು ಇನ್ನೂ ಶೋ ಆಗಿಲ್ಲ ಅಲ್ಲ. ನಾಳೆ ಇರೋದು ನಂದು 24th. ಸೊ ಹಾಗೆ ಕರ್ಕಿ ಹಾಕ್ಬಿಟ್ರೆ ಅವರು, ಇದೇನು ಕರ್ಕಿ ಕರ್ಕೊಂಡ್ಬಂದಿದ್ದಾರಲ್ಲ ಅಲ್ಲಿಂದ ಈ ಶೋ ಇದು ಮಾಡ್ಸೋಕ್ಕೆ ಅಂತ, ಯಾಕೆ ಬೇಕು ಅಂತೇಳಿ ಹೋಗ್ತಾ ಇಲ್ಲ. ಚೆನ್ನಾಗಿದೆ ಗೈಸ್. ಶ್ರೀಲಂಕಾ ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ. ವೆಯ್ಟ್ ಮಾಡ್ತಾ ಇರಿ. ಇವತ್ತು ನಾವು ಸ್ಕ್ರೂ ಡಿನ್ನರ್ ಥರ ಫುಲ್ ಹಾಟ್ ಪಾರ್ಟಿ. ವಿ ಆರ್ ಗೋಯಿಂಗ್ ಟು ಹಾಟ್ ಪಾರ್ಟಿ. ನೋಡೋಣ, ಇನ್ನೂ ಕನ್ಫರ್ಮ್ ಆಗಿಲ್ಲ ಏನಾಗುತ್ತೆ ಅಂತ. ಇನ್ನೊಂದು ½ an hour ಕನ್ಫರ್ಮ್ ಮಾಡಿ. ಇವಳು ಮಾಡಿರೋದೆಲ್ಲ ಡಿಲೀಟ್ ಆಗಿದೆ. ಇವಳು 2 ನಿಮಿಷ ಮಾಡಿದ್ದೀನಿ ನಾನು. ಸೊ ಇದೆ ಫೈನಲ್ ಬೀಚ್. ನೋಡ್ಕೊಳ್ಳಿ, ಹಾಗೆ ನಮ್ಮನ್ನು ನೋಡಿ. ವಾವ್, ಚೆನ್ನಾಗಿದೆ. ಎಲ್ಲರೂ ಶ್ರೀಲಂಕಾಗೆ ಬನ್ನಿ. ಇಲ್ಲಿ ಕುತ್ಕೊಳ್ಳೋಣ. ತುಂಬ ಜಾಸ್ತಿ ಅಲೆಗಳು ಬರ್ತಿತ್ತು. ಅಲ್ಲೋಡು ಅಪ್ಪ, ಮುಳುಗೋಗ್ತೇವೆ ನಾವು. ಸಮುದ್ರ ಜೊತೆ ನಾನು ಚೆನ್ನಾಗಿದ್ದೀನಿ ಅಂತ ಮೈಕ್ ತರಬೇಕಿತ್ತು. ನನ್ನ ಹತ್ರ ಮೈಕ್ ಇತ್ತು. ನನ್ನ ಜೊತೆ ಬಂದು ಕೊಚ್ಕೊಂಡು ಹೋಗ್ಬಿಡ್ತಾಳೆ ಅವಳು. ಹಾ ಏನಾಯ್ತು ಗೊತ್ತಾ, ನನ್ನ ಮೇಲೆ ಹಾಕೊಳ್ಳೋದು ಹೋಗಿದೆ. ಇವಾಗ ಏನ್ ಮಾಡೋದು? ಆಕ್ಚುಲಿ ಅಲ್ಲಿ ಇತ್ತ ಆಯ್ತಾ, ಹಿಂಗೆ ಹೋಗ್ಬಿಟ್ಟು ಹೋಗ್ಬಿಡಿದೆ. ಏನ್ ಮಾಡೋದು ಇವಾಗ? ಚೆನ್ನಾಗಿ ಕಾಣಿಸ್ತದೆ, ಹಿಂಗೆ ಹೋಗೋಣ. ಇದು ಮೇಲೆ ಇದಾಗಿ ತಂದಿದ್ದೀನಲ್ಲ, ಅದು ಹಾಕೊಳ್ಳೋದಷ್ಟು. ಹಾ ಚಲೋ. ಇವಾಗ ಮನೆಗೆ ಹೋಗ್ತೀನಿ. ಹಿಂಗೆ ಹೋಗಲ್ಲ, ಅದೇ ಕಣ್ಣು ಹೋಟೆಲ್ಗೆ ಏನು ಹಾಕೊಂಡು ಹೋಗ್ತೀನಿ. ಬರೆಲ್ಲ ಹೋಯ್ತು ಹಿಂಗೆ ಈ ಅವಸ್ಥೆ. ಈ ಮಣ್ಣೆಲ್ಲ ಮೆತ್ಕೊಂಡು ಈಗ ರೂಮಿಗೆ ಹೋಗ್ಬೇಕು. ಸದ್ಯಕ್ಕೆ ಈಗ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಮಾತ್ರ ಕ್ಯಾಶ್ ಇಲ್ಲ ಗೈಸ್. ಕ್ಯಾಶ್ ಬೇಕಂತ ಏನು ಮಾಡೋದು? ಅವ್ರನ್ನ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಅಣ್ಣ ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ? ಸ್ಕ್ಯಾನರ್ ನಹಿ वी डोंट हैव कैश ब्रो. हम आपको यूपीआई कर देंगे ट्रांसफर. या ಇದೆ. ಏನು ಮಾಡೋದು ಇವಾಗ? ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಇವ್ರು ಸ್ಕ್ಯಾನರ್ ಇಟ್ಕೊಂಡಿಲ್ಲ, ಏನಿಲ್ಲ. ಏನು ಮಾಡೋದು ಇವಾಗ?
Bro, you don't have money. You have 100 rupees. Just give me na. I'll send you through in phone pay. Yeah. ರೂಮ್ ಕಾರ್ಡು ಗೈಸ್, ರೂಮ್ ಆಕ್ಸೆಸ್ ಕಾರ್ಡು ಕೂಡ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಎರಡಿತ್ತು ನನ್ನ ಹತ್ರ. ಒಂದು ಇಲ್ಲೇ ಹೋಗಿದ್ದೆ, ಇನ್ನೊಂದು ಬೀಚ್ ಹತ್ರ ತೊಗೊಂಡೋಗಿದ್ದಾಗ ಬಿದ್ದೋಗಿದೆ ಗೈಸ್. ಅಯ್ಯೋ ದೇವ್ರೆ, ನಾನು ಹುಟ್ಟು ನೋಡಿ. ಫೈನಲಿ ಬಂದೆ ರೂಮಿಗೆ. ಇವಾಗ ಸ್ನಾನ ಮಾಡಿಕೊಂಡು ಇದು ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್ ಬಾಯ್, ಲವ್ ಯು.